ಅಧ್ಯಾಯ 13. ಬ್ರಹ್ಮದೇವರ ಆಜ್ಞೆಯಿಂದ ದಕ್ಷನ ಮೂಲಕ ಮೈಥುನ ಸೃಷ್ಟಿಯ ಪ್ರಾರಂಭ. ತನ್ನ ಪುತ್ರರಾದ ಹರಿಯೇಶ್ವರನು ಮತ್ತು ಶಬಲಾಶ್ವರನು ನಿವೃತ್ತಿ ಮಾರ್ಗಕ್ಕೆ ಹಚ್ಚಿದ ಕಾರಣ ದಕ್ಷನು ನಾರದರನ್ನು ಶಪಿಸಿದುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ದಕ್ಷ ಪ್ರಜಾಪತಿಯು ತನ್ನ ಆಶ್ರಮಕ್ಕೆ ಹೋಗಿ ನನ್ನ ಆಜ್ಞೆಯನ್ನು ಪಡೆದು ಹರ್ಷಿತ ಮಾನಸನಾಗಿ ನಾನಾ ರೀತಿಯ ಮಾನಸಿಕ ಸೃಷ್ಟಿಯನ್ನು ಮಾಡತೊಡಗಿದನು. ಆ ಪ್ರಜಾ ಸೃಷ್ಟಿಯು ಬೆಳೆಯದೆ ಇರುವುದನ್ನು ನೋಡಿ ದಕ್ಷ ಪ್ರಜಾಪತಿಯು ತಂದೆಯಾದ ನನ್ನಲ್ಲಿ ಇಂತೆಂದನು. ದಕ್ಷನು ಹೇಳುತ್ತಾನೆ, ಬ್ರಹ್ಮದೇವನೇ, ಪ್ರಜಾನಾಥನೇ, ಪ್ರಜೆಯು ಬೆಳೆಯುತ್ತಿಲ್ಲ. ಪ್ರಭೋ, ನಾನು ಸೃಷ್ಟಿಸಿದ ಜೀವರು ಎಷ್ಟಿದ್ದರೋ ಈಗಲೂ ಅಷ್ಟೇ ಇದ್ದಾರೆ. ಪ್ರಜಾನಾಥನೇ, ನಾನು ಏನು ಮಾಡಲಿ? ಆ ಜೀವರು ತಾನೇ ತಾನಾಗಿ ಬೆಳೆಯುವಂತಹ ಉಪಾಯವನ್ನು ನನಗೆ ಹೇಳಿರಿ, ಅದರಂತೆ ನಾನು ಸೃಷ್ಟಿಯನ್ನು ಮಾಡುವೆನು. ಬ್ರಹ್ಮದೇವರು ಹೇಳಿದರು, ಅಯ್ಯ ದಕ್ಷ ಪ್ರಜಾಪತಿಯೇ, ನನ್ನ ಉತ್ತಮವಾದ ಮಾತನ್ನು ಕೇಳಿ ಅದರಂತೆ ಕಾರ್ಯವನ್ನು ಮಾಡು. ಸುರಶ್ರೇಷ್ಠ ಭಗವಾನ್ ಶಿವನು ನಿನಗೆ ಶ್ರೇಯಸ್ಸನ್ನು ಮಾಡಲಿ. ಪ್ರಜೇಶನೇ, ಪ್ರಜಾಪತಿ ಪಂಚಜನ ಅಂದರೆ ವೀರಣನ ಸುಂದರ ಪುತ್ರಿಯಾದ ಅಸಿಕ್ನಿಯನ್ನು ನೀನು ಮದುವೆ ಮಾಡಿಕೋ. ಸ್ತ್ರೀಯೊಳೊಂದಿಗೆ ಮೈಥುನ ಧರ್ಮವನ್ನು ಆಶ್ರಯಿಸಿ ನೀನು ಈ ಪ್ರಜಾ ಸೃಷ್ಟಿಯನ್ನು ಬೆಳೆಸು. ಅಸಿಕ್ನಿಯಂತಹ ಕಾಮಿನಿಯ ಗರ್ಭದಿಂದ ನೀನು ಅನೇಕ ಸಂತಾನವನ್ನು ಪಡೆಯುವೆ. ಅನಂತರ ಮೈಥುನ ಧರ್ಮದಿಂದ ಪ್ರಜೆಯನ್ನು ಉತ್ಪನ್ನ ಮಾಡುವ ಉದ್ದೇಶದಿಂದ ಪ್ರಜಾಪತಿ ದಕ್ಷನು ನನ್ನ ಆಜ್ಞೆಯಂತೆ ವೀರಣ ಪ್ರಜಾಪತಿಯ ಪುತ್ರಿಯೊಂದಿಗೆ ವಿವಾಹವಾದನು. ತನ್ನ ಪತ್ನಿ ವೀರಿಣಿಯ ಗರ್ಭದಿಂದ ಪ್ರಜಾಪತಿ ದಕ್ಷನು 10,000 ಪುತ್ರರನ್ನು ಉತ್ಪಾದಿಸಿದನು. ಅವರು ಹರ್ಯಶ್ವರೆಂದು ಕರೆಸಿಕೊಂಡರು. ಮುನಿಯೇ, ಅವರೆಲ್ಲ ಪುತ್ರರು ಸಮಾನ ಧರ್ಮವನ್ನು ಆಚರಣೆ ಮಾಡುವವರಾಗಿದ್ದರು. ಪಿತೃಭಕ್ತಿಯಲ್ಲಿ ತತ್ಪರನಾಗಿದ್ದು ಅವರು ಸದಾ ವೈದಿಕ ಧರ್ಮದಲ್ಲೇ ನಡೆಯುತ್ತಿದ್ದರು. ಒಮ್ಮೆ ತಂದೆಯು ಅವರಿಗೆ ಪ್ರಜೆಯನ್ನು ಸೃಷ್ಟಿಸಲು ಆದೇಶವನ್ನಿತ್ತನು. ಅಯ್ಯ, ದಾಕ್ಷಾಯನನ ಹೆಸರುಳ್ಳ ಪುತ್ರರೆಲ್ಲರೂ ಸೃಷ್ಟಿಯ ಉದ್ದೇಶದಿಂದ ತಪಸ್ಸನ್ನು ಮಾಡಲಿಕ್ಕಾಗಿ ಪಶ್ಚಿಮ ದಿಕ್ಕಿನ ಕಡೆಗೆ ಹೋದರು. ಅಲ್ಲಿ ನಾರಾಯಣ ಸರ ಎಂಬ ಪರಮ ಪಾವನ ತೀರ್ಥವಿದೆ. ಅಲ್ಲಿ ದಿವ್ಯ ಸಿಂಧುನದ ಮತ್ತು ಸಮುದ್ರದ ಸಂಗಮವಾಗಿದೆ. ಆ ತೀರ್ಥ ಜಲವನ್ನು ಸ್ಪರ್ಶಿಸುತ್ತಲೇ ಅವರ ಅಂತಃಕರಣ ಶುದ್ಧ ಹಾಗೂ ಜ್ಞಾನ ಸಂಪನ್ನವಾಯಿತು. ಅವರ ಆಂತರಿಕ ಮಲದ ರಾಶಿಯು ತೊಳೆದು ಹೋಯಿತು ಹಾಗೂ ಅವರೆಲ್ಲ ಪುತ್ರರು ಪರಮಹಂಸ ಧರ್ಮದಲ್ಲಿ ಸ್ಥಿತರಾದರು. ದಕ್ಷನ ಆ ಪುತ್ರರೆಲ್ಲರೂ ಪಿತನ ಆದೇಶದಿಂದ ಬಂಧಿತರಾಗಿದ್ದರು. ಆದ್ದರಿಂದ ಸತ್ಪುರುಷರಲ್ಲಿ ಶ್ರೇಷ್ಠರಾದ ಅವರು ಮನಸ್ಸನ್ನು ಸುಸ್ಥಿರಗೊಳಿಸಿ ಪ್ರಜೆಯ ವೃದ್ಧಿಗಾಗಿ ಅಲ್ಲಿ ತಪಸ್ಸಿಗೆ ತೊಡಗಿದರು. ನಾರದನೇ, ಹರ್ಯಶ್ವಗಣರು ಸೃಷ್ಟಿಗಾಗಿ ತಪಸ್ಸನ್ನು ಮಾಡುತ್ತಿದ್ದಾರೆಂದು ನಿನಗೆ ತಿಳಿದಾಗ ಭಗವಾನ್ ಲಕ್ಷ್ಮೀಪತಿಯ ಹಾರ್ದಿಕ ಅಭಿಪ್ರಾಯವನ್ನು ತಿಳಿದು ನೀನು ಅವರ ಬಳಿಗೆ ಹೋಗಿ ಆದರದಿಂದ ಹೀಗೆ ಹೇಳಿದೆ. ದಕ್ಷಪುತ್ರ ಹರ್ಯಶ್ವಗಣರೇ, ನೀವು ಪೃಥ್ವಿಯ ಅಂತ್ಯವನ್ನು ನೋಡದೆ ಸೃಷ್ಟಿ ರಚನೆಯ ಕಾರ್ಯದಲ್ಲಿ ಹೇಗೆ ತೊಡಗಿರುವಿರಿ? ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹರ್ಯಶ್ವರು ಆಲಸ್ಯದಿಂದ ದೂರವಿದ್ದು ಹುಟ್ಟಿದಂದಿನಿಂದಲೇ ಬಹಳ ಬುದ್ಧಿವಂತರಾಗಿದ್ದರು. ಅವರೆಲ್ಲರೂ ನಿನ್ನ ವಚನವನ್ನು ಕೇಳಿ ಸ್ವತಃ ಅದರ ಕುರಿತು ವಿಚಾರ ಮಾಡತೊಡಗಿದರು. ಉತ್ತಮ ಶಾಸ್ತ್ರ ರೂಪಿ ಪಿತನ ನಿವೃತ್ತಿ ಪರವಾದ ಆದೇಶವನ್ನು ತಿಳಿಯದವನು ಕೇವಲ ರಜೋಗುಣಗಳೇ ಮೊದಲಾದವುಗಳ ಮೇಲೆ ವಿಶ್ವಾಸವಿಡುವ ಪುರುಷನು ಸೃಷ್ಟಿ ಕಾರ್ಯವನ್ನು ಹೇಗೆ ಪ್ರಾರಂಭಿಸಬಲ್ಲವನು ಎಂದು ವಿಚಾರ ಮಾಡಿದರು. ಹೀಗೆ ನಿಶ್ಚಯಿಸಿ ಉತ್ತಮ ಬುದ್ಧಿಯುಳ್ಳ ಏಕಚಿತ್ತವುಳ್ಳ ದಕ್ಷಕುಮಾರರು ನಾರದರಿಗೆ ಪ್ರಣಾಮ ಮಾಡಿ ಅವರಿಗೆ ಪ್ರದಕ್ಷಿಣೆ ಬಂದು ಅಲ್ಲಿಗೆ ಹೋದ ಮೇಲೆ ಹಿಂದಕ್ಕೆ ಮರಳದಂತಹ ಪಥದಲ್ಲಿ ನಡೆಯತೊಡಗಿದರು. ನಾರದನೇ, ನೀನು ಭಗವಾನ್ ಶಂಕರನ ಮನಸ್ಸಾಗಿರುವೆ. ಮುನಿಯೇ, ನೀನು ಸಮಸ್ತ ಲೋಕಗಳಲ್ಲಿ ಒಬ್ಬಂಟಿಗನಾಗಿ ಸಂಚರಿಸುತ್ತಿರುವೆ. ನಿನ್ನ ಮನಸ್ಸಿನಲ್ಲಿ ಯಾವುದೇ ವಿಕಾರವಿಲ್ಲ, ಏಕೆಂದರೆ ನೀನು ಸದಾ ಮಹೇಶ್ವರನ ಮನೋವೃತ್ತಿಗನುಸಾರವಾಗಿಯೇ ಕಾರ್ಯ ಮಾಡುತ್ತಿರುವೆ. ಬಹಳ ಸಮಯ ಕಳೆದು ಹೋದಾಗ ಪ್ರಜಾಪತಿ ದಕ್ಷನಿಗೆ ತನ್ನ ಎಲ್ಲ ಪುತ್ರರು ನಾರದರ ಉಪದೇಶವನ್ನು ಪಡೆದು ನಾಶವಾದರು, ಅಂದರೆ ಕೈತಪ್ಪಿ ಹೋದರು ಎಂದು ತಿಳಿಯಿತು. ಇದರಿಂದ ಅವನಿಗೆ ಬಹಳ ದುಃಖವಾಯಿತು. ಉತ್ತಮ ಸಂತಾನಗಳ ತಂದೆಯಾಗುವುದು ಶೋಕದ್ದೇ ಸ್ಥಾನವಾಗಿದೆ, ಏಕೆಂದರೆ ಶ್ರೇಷ್ಠ ಪುತ್ರರು ಅಗಲಿದಾಗ ತಂದೆಗೆ ಭಾರಿ ದುಃಖವಾಗುವುದು ಎಂದು ಪದೇ ಪದೇ ಹೇಳತೊಡಗಿದರು. ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ದಕ್ಷನಿಗೆ ಪುತ್ರ ವಿಯೋಗದ ಕಾರಣ ಬಹಳ ಶೋಕವಾಯಿತು. ಆಗ ನಾನು ಮಗನಾದ ದಕ್ಷನಿಗೆ ಪ್ರೇಮದಿಂದ ತಿಳಿಸಿ ಹೇಳಿ ಸಾಂತ್ವನ ನೀಡಿದೆನು. ದೈವದ ವಿಧಾನವು ಪ್ರಬಲವಾಗಿರುತ್ತದೆ ಮುಂತಾದ ಮಾತುಗಳನ್ನು ಹೇಳಿ ಅವನ ಮನಸ್ಸನ್ನು ಶಾಂತಗೊಳಿಸಿದೆನು. ನನ್ನ ಸಾಂತ್ವನದ ಬಳಿಕ ದಕ್ಷನು ಪಂಚಜನ ಕನ್ಯೆ ಅಸಿಕ್ನಿಯ ಗರ್ಭದಿಂದ ಶಬಲಾಶ್ವರೆಂಬ 1,000 ಪುತ್ರರನ್ನು ಪಡೆದನು.
ತಂದೆಯ ಆದೇಶವನ್ನು ಪಡೆದು ಆ ಪುತ್ರರು ಪ್ರಜಾ ಸೃಷ್ಟಿಗಾಗಿ ದೃಢತೆಯಿಂದ ಪ್ರತಿಜ್ಞಾ ಪಾಲನೆಯ ನಿಯಮವನ್ನು ಕೈಗೊಂಡು ಅವರ ಅಣ್ಣಂದಿರು ಸಿದ್ಧಿಯನ್ನು ಪಡೆದಿದ್ದ ಅದೇ ಸ್ಥಾನಕ್ಕೆ ಹೋದರು. ನಾರಾಯಣ ಸರೋವರದ ಜಲದ ಸ್ಪರ್ಶ ಮಾತ್ರದಿಂದ ಅವರ ಎಲ್ಲ ಪಾಪಗಳು ನಾಶವಾದವು. ಅಂತಃಕರಣದಲ್ಲಿ ಶುದ್ಧತೆ ಬಂದುಬಿಟ್ಟಿತು. ಉತ್ತಮ ವ್ರತದ ಪಾಲಕರಾದ ಶಬಲಾಶ್ವರು ಬ್ರಹ್ಮ ಅಂದರೆ ಪ್ರಣವನ ಜಪವನ್ನು ಮಾಡುತ್ತಾ ಅಲ್ಲಿ ಭಾರೀ ತಪಸ್ಸನ್ನು ಮಾಡತೊಡಗಿದರು. ಪ್ರಜಾ ಸೃಷ್ಟಿಗೆ ಉದ್ದಿತರಾಗಿರುವರು ಎಂದು ತಿಳಿದ ನೀನು ಮೊದಲಿನಂತೆಯೇ ಈಶ್ವರೀಯ ಗತಿಯನ್ನು ಸ್ಮರಿಸುತ್ತಾ ಅವರ ಬಳಿಗೆ ಹೋದೆ ಮತ್ತು ಇವರ ಅಣ್ಣಂದಿರಲ್ಲಿ ಹೇಳಿದ ಮಾತನ್ನೇ ಹೇಳತೊಡಗಿದೆ. ಮುನಿಯೇ, ನಿನ್ನ ದರ್ಶನವು ಅಮೋಘವಾಗಿದೆ. ಅದಕ್ಕಾಗಿ ನೀನು ಅವರಿಗೂ ಅಣ್ಣಂದಿರ ಮಾರ್ಗವನ್ನೇ ತೋರಿದೆ. ಆದ್ದರಿಂದ ಅವರು ಅಣ್ಣಂದಿರ ದಾರಿಯಲ್ಲೇ ನಡೆದು ಊರ್ಧ್ವಗತಿಯನ್ನು ಪಡೆದುಕೊಂಡರು. ಆಗಲೇ ದಕ್ಷ ಪ್ರಜಾಪತಿಗೆ ಅನೇಕ ಉತ್ಪಾತಗಳು ಕಂಡುಬಂದವು. ಇದರಿಂದ ದಕ್ಷನಿಗೆ ಬಹಳ ವಿಸ್ಮಯವಾಯಿತು ಹಾಗೂ ಮನಸ್ಸಿನಲ್ಲೇ ದುಃಖಿತನಾದನು. ಮತ್ತೆ ಅವನು ಹಿಂದಿನಂತೆಯೇ ನಿನ್ನದೇ ಕುತಂತ್ರದಿಂದ ತನ್ನ ಪುತ್ರರ ನಾಶವಾಯಿತು ಎಂದು ಕೇಳಿ ಬಹಳ ದುಃಖವಾಯಿತು. ಅವನು ಪುತ್ರ ಶೋಕದಿಂದ ಮೂರ್ಛಿತನಾಗಿ ಅತ್ಯಂತ ಕಷ್ಟವನ್ನು ಅನುಭವಿಸಿದನು. ಮತ್ತೆ ದಕ್ಷನಿಗೆ ನಿನ್ನ ಮೇಲೆ ಭಾರೀ ಕ್ರೋಧ ಉಂಟಾಯಿತು ಮತ್ತು ಹೇಳಿದನು, ಈ ನಾರದನು ತುಂಬ ದುಷ್ಟನಾಗಿದ್ದಾನೆ. ದೈವಯೋಗದಿಂದ ಆಗಲೇ ನೀನು ದಕ್ಷನ ಮೇಲೆ ಅನುಗ್ರಹವನ್ನು ಮಾಡಲು ಅಲ್ಲಿಗೆ ತಲುಪಿದೆ. ನಿನ್ನನ್ನು ನೋಡುತ್ತಲೇ ಶೋಕಾವೇಶದಿಂದ ಕೂಡಿದ ದಕ್ಷನ ತುಟಿಗಳು ಅದುರಿದವು. ನಿನ್ನನ್ನು ಮುಂದಗಡೆ ನೋಡಿ ಅವನು ಧಿಕ್ಕರಿಸುತ್ತಾ ನಿಂದಿಸತೊಡಗಿದನು. ದಕ್ಷನು ಹೇಳಿದನು, ಎಲೋ ನೀಚನೆ, ನೀನು ಇದೇನು ಮಾಡಿದೆ? ನೀನು ಸುಳ್ಳೆ ಸಾಧುಗಳ ವೇಷವನ್ನು ತೊಟ್ಟಿರುವೆ. ಇದರಿಂದ ಮೋಸಗೊಳಿಸಿ ನಮ್ಮ ಮುಗ್ಧ ಬಾಲಕರಿಗೆ ಭಿಕ್ಷುಗಳ ಮಾರ್ಗವನ್ನು ತೋರಿದ್ದು ಒಳ್ಳೆಯದಲ್ಲ. ನೀನು ನಿರ್ದಯನೂ ಶಟನೂ ಆಗಿರುವೆ. ಆದ್ದರಿಂದ ನೀನು ಇನ್ನೂ ಋಷಿಋಣ ಅಂದರೆ ಬ್ರಹ್ಮಚರ್ಯ ಪಾಲನೆಯೊಂದಿಗೆ ವೇದಶಾಸ್ತ್ರಗಳ ಅಧ್ಯಯನ, ಯಜ್ಞ ಪೂಜೆಗಳಿಂದ ದೇವಋಣ, ಪುತ್ರರನ್ನು ಉತ್ಪಾದಿಸುವುದರಿಂದ ಪಿತೃಋಣ ನಿವಾರಣೆಯಾಗುತ್ತದೆ. ಈ 3 ಋಣಗಳಿಂದ ಮುಕ್ತರಾಗದ ನಮ್ಮ ಬಾಲಕರ ಲೋಕ ಪರಲೋಕವೆರಡರ ಶ್ರೇಯಸ್ಸನ್ನು ನಾಶ ಮಾಡಿಬಿಟ್ಟಿರುವೆ. ಈ 3 ಋಣಗಳನ್ನು ತೀರಿಸದೆಯೇ ಮೋಕ್ಷವನ್ನು ಇಚ್ಛಿಸಿ ತಂದೆ ತಾಯಿಯರನ್ನು ತ್ಯಜಿಸಿ ಮನೆಯಿಂದ ಹೊರಟು ಹೋಗುತ್ತಾನೋ, ಸನ್ಯಾಸಿಯಾಗುವನೋ, ಅವನಿಗೆ ಅಧೋಗತಿಯು ಪ್ರಾಪ್ತವಾಗುತ್ತದೆ. ನೀನು ನಿರ್ದಯನೂ ನಿರ್ಲಜ್ಜನೂ ಆಗಿರುವೆ. ಮಕ್ಕಳ ಮನಸ್ಸಿನಲ್ಲಿ ಭೇದವನ್ನುಂಟು ಮಾಡಿ ಸ್ವತಃ ಯಶಸ್ಸನ್ನು ನಾಶ ಮಾಡಿಕೊಳ್ಳುತ್ತಿರುವೆ. ಎಲೈ ಮೂಢಮತಿಯೇ, ನೀನು ಭಗವಾನ್ ವಿಷ್ಣುವಿನ ಪಾರ್ಷದನಾಗಿ ವ್ಯರ್ಥವಾಗಿ ಅಲಿಯುತ್ತಿರುವೆ. ಅಧಮಾಧನೆ, ನೀನು ಪದೇ ಪದೇ ನನಗೆ ಅಮಂಗಳವನ್ನೇ ಮಾಡಿರುವಿ. ಆದ್ದರಿಂದ ಇಂದಿನಿಂದ ನೀನು 3 ಲೋಕಗಳಲ್ಲಿ ಸಂಚರಿಸುವಾಗ ನಿನ್ನ ಕಾಲುಗಳು ಎಲ್ಲಿಯೂ ಸ್ಥಿರವಾಗಿರದು ಅಥವಾ ನಿನಗೆ ಇರಲು ಸುಸ್ಥಿರವಾದ ನೆಲೆಯೇ ಸಿಗಲಾರದು. ನಾರದನೇ, ನೀನು ಸಾಧು ಸತ್ಪುರುಷರಿಂದ ಸಮ್ಮಾನಿತನಾಗಿದ್ದರೂ ಆಗ ದಕ್ಷನು ಶೋಕವಶನಾಗಿ ನಿನಗೆ ಅಂತಹ ಶಾಪವನ್ನು ಕೊಟ್ಟನು. ಅವನು ಈಶ್ವರನ ಇಚ್ಛೆಯನ್ನು ತಿಳಿಯದೆ ಹೋದನು. ಶಿವನ ಮಾಯೆಯು ಅವನನ್ನು ಮೋಹಿತನನ್ನಾಗಿಸಿತ್ತು. ಮುನಿಯೇ, ನೀನು ಆ ಶಾಪವನ್ನು ಮೌನವಾಗಿ ಸ್ವೀಕರಿಸಿ ಚಿತ್ತದಲ್ಲಿ ವಿಕಾರ ಹೊಂದಲಿಲ್ಲ. ಇದೇ ಬ್ರಹ್ಮಭಾವವಾಗಿದೆ. ಈಶ್ವರ ಕೋಟಿಯ ಮಹಾತ್ಮರು ಸ್ವತಃ ಶಾಪವನ್ನು ಅಳಿಸುವ ಸಾಮರ್ಥ್ಯವಿದ್ದರೂ ಅದನ್ನು ಸಹಿಸುತ್ತಾರೆ. ಇಲ್ಲಿಗೆ ಅಧ್ಯಾಯ 13 ಸಂಪೂರ್ಣವಾಯಿತು.